ನಮಸ್ಕಾರ ಸ್ನೇಹಿತರೆ, ಟೆಕ್ ಪಾರ್ಕ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ಇದೊಂದು ಹೊಸ ಚಾನಲ್. ಈ ಚಾನಲ್ನಲ್ಲಿ ನಿಮ್ಗೆಲ್ಲರ ಸುಸ್ವಾಗತ. ಈ ಚಾನಲ್ ಕ್ರಿಯೇಟ್ ಮಾಡೋ ಉದ್ದೇಶ ಏನಂದ್ರೆ, ನಾವು ಈ ಚಾನಲಲ್ಲಿ ಡಿಸ್ಕಸ್ ಮಾಡೋಣ ಒಂದು ಟೆಕ್ನಾಲಜಿ ಥಿಂಗ್ಸ್ ಬಗ್ಗೆ. ಅಂದರೆ ನಮ್ಮ ಮೊಬೈಲ್ನಲ್ಲಿ ಆ್ಯಪ್ಸ್ ಏನಿರುತ್ತಲ್ಲ ಆ ಆ್ಯಪ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಅದೇ ರೀತಿ ಮೊಬೈಲ್ನಲ್ಲಿರೋ ಯಾವುದೇ ಒಂದು ಐಡಿ ಇರುತ್ತಲ್ಲ, ಜಿಮೇಲ್ ಐಡಿ ಅಥವಾ ಯೂಟ್ಯೂಬ್ ಅಕೌಂಟ್, ಇದು ಯಾವುದೇ ರೀತಿ ಕ್ರಿಯೇಟ್ ಮಾಡ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಸೀಕ್ರೆಟ್ ಫೀಚರ್ಸ್ ಬಗ್ಗೆ ಆ್ಯಂಡ್ ಯೂಟ್ಯೂಬ್ ಫೀಚರ್ಸ್ ಬಗ್ಗೆ ಇದೆಲ್ಲವನ್ನು ಈ ಒಂದು ಚಾನಲಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಅದೇ ರೀತಿ ನಾವು ಡಿಸ್ಕಸ್ ಮಾಡೋಣ ನ್ಯೂ ಆ್ಯಪ್, ನ್ಯೂ ಏನು ಗ್ಯಾಜೆಟ್ಸ್ ಇರುತ್ತಲ್ಲ, ಗ್ಯಾಜೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ನಾವು ಸ್ಟಾರ್ಟ್ ಮಾಡ್ತಿರೋದು ಯೂಟ್ಯೂಬ್ನಿಂದನೇ. ಯಾಕೆಂದರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ತುಂಬ ಕಡಿಮೆ ಯೂಟ್ಯೂಬರ್ಸ್ ಇದ್ದಾರೆ. ಆ್ಯಂಡ್ ಕರ್ನಾಟಕದಲ್ಲಿ ತುಂಬ ಕಡಿಮೆ ಜನಕ್ಕೆ ಗೊತ್ತಿದೆ ಯೂಟ್ಯೂಬ್ ಯಾವ ರೀತಿ ವರ್ಕ್ ಆಗುತ್ತೆ ಆ್ಯಂಡ್ ಹೇಗೆ ಇದರಿಂದ ಅರ್ನ್ ಮಾಡ್ಬೋದು ಅಂತ. ಬಿಕಾಸ್ ನನ್ನ ಸರೌಂಡಿಂಗಲ್ಲಿ ತುಂಬ ಜನ ಕೇಳ್ತಾರೆ, ಬ್ರೋ ನಿಂಗೆ ಗೊತ್ತಲ್ಲ, ಸ್ವಲ್ಪ ಹೇಳು ಅಂತ. ನಾನು ಥಿಂಕ್ ಮಾಡಿ ಇದೆಲ್ಲ ಪರ್ಸ್ನಲಿ ಹೇಳೋದಕ್ಕಿಂತ ನಾವು ಡೈರೆಕ್ಟಾಗಿ ಒಂದು ವಿಡಿಯೋ ಮಾಡಿ ಬಿಡ್ಬೋದು ಅಂತ ನನ್ನ ಒಂದು ಥಿಂಕಿಂಗ್. ಇವಾಗ ನಾವು ಡಿಸ್ಕಸ್ ಮಾಡೋಣ. ಸ್ಟಾರ್ಟಿಂಗ್ನಲ್ಲಿನೇ ಇವಾಗ ಒಂದು ಹೊಸ ಚಾನಲ್ ಇದೆ. ಹೊಸ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು, ಈ ಒಂದು ಹೊಸ ಚಾನಲ್, ಯೂಟ್ಯೂಬ್ ಚಾನಲ್, ನಿಮ್ಮ ಒಂದು ಹೊಸ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಇದ್ರ ಮೇಲೆ ಹೇಗೆ ವೈರಲ್ ಮಾಡ್ಬೋದು ವಿಡಿಯೋಸ್ ಅಂತ, ಕಂಪ್ಲೀಟ್ ಆಗಿ ಟ್ರೆಂಡಿಂಗ್ನಲ್ಲಿ ಯಾವ ರೀತಿ ತರ್ಬೋದು ಅಂತ ನಾವು ಡಿಸ್ಕಸ್ ಮಾಡೋಣ. ವಿಡಿಯೋಸ್ನ ಏನು ಟೈಟಲ್ಸ್ ಬೇಕು, ಏನು ಡಿಸ್ಕ್ರಿಪ್ಷನ್ ಬೇಕು, ಇದೆಲ್ಲ ಒಂದು ಡಿಸ್ಕಸ್ ಮಾಡೋಣ. ನಿಮ್ಮ ಒಂದು ಏನು ಟ್ಯಾಲೆಂಟ್ ಇದೆಯಲ್ಲ ಆ ಟ್ಯಾಲೆಂಟ್ನ ಯೂಸ್ ಮಾಡಿ ನೀವು ಯೂಟ್ಯೂಬ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಆ್ಯಂಡ್ ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ಬೋದು. ಅದು ಯಾವ ರೀತಿ ಮಾಡಬೇಕು ಎಲ್ಲ ಚಾನಲ್ ಎಲ್ಲ ಕ್ರಿಯೇಟ್ ಮಾಡೋಂತ ಇಲ್ಲಿ ಒಂದು ನೋಡೋಣ. ಇವಾಗ ನೋಡೋಣ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಯೂಟ್ಯೂಬ್ನಿಂದ ಯಾವ ರೀತಿ ಮನಿ ಅರ್ನ್ ಮಾಡೋದು ಅಂತ ಪೂರ್ತಿಯಾಗಿ ನಿಮ್ಗೆ ಹೇಳ್ತೀನಿ ಡೀಟೇಲ್ಸ್ ಆಗಿ. ನೀವು ಒಂದು ವೇಳೆ ಹೊಸವರಿದ್ದರೆ ಯೂಟ್ಯೂಬ್ ಚಾನಲ್ಗೆ ಬರ್ಬೇಕು ಅನಿಸಿದ್ರೆ ನೀವು ಪೂರ್ತಿಯಾಗಿ ವಿಡಿಯೋನ ನೋಡಿ. ನೀವು ಒಂದು ವೇಳೆ ಯೂಟ್ಯೂಬ್ ಚಾನಲ್ನ ಪರ್ಫೆಕ್ಟ್ ಆಗಿರೋ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ತಿಳ್ಕೊಳ್ಳಿ ಹೇಗಿರುತ್ತೆ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಪ್ರೊಸೆಸ್ ಅಂತ. ಇವಾಗ ನಾವು ಹೋಗೋಣ ಇಲ್ಲಿಂದ. ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನಲ್ಗೆ ಏನೇನು ಹೆಸರಿದೆ ನೋಡಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ನಮಗೆ ಇರೋದು ನೆಸರಿ ನಮ್ಮ ಜಿಮೇಲ್ ಅಕೌಂಟ್ ಪ್ಲಸ್ ನಮ್ಮ ಒಂದು ಮೊಬೈಲ್ ನಂಬರ್ ತುಂಬ ನೆಸರಿ ಇರುತ್ತೆ. ಮೊಬೈಲ್ ನಂಬರ್ ಪ್ಲಸ್ ಜಿಮೇಲ್ ಅಕೌಂಟ್, ಈ ಒಂದು 2 ಥಿಂಗ್ಸ್ ತುಂಬ ನೆಸರಿದೆ. ಫಸ್ಟ್ ಆಫ್ ಆಲ್ ನಾವು ಡೈರೆಕ್ಟ್ ಆಗಿ ಇವಾಗ ನಾವು ಪೂರ್ತಿಯಾಗಿ ನ್ಯೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿರೋದು. ನ್ಯೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೋಸ್ಕರ ನಮಗೆ ನೆಸಸರಿ ಥಿಂಗ್ಸ್ ಇವಾಗ ಫಸ್ಟ್ ಆಫ್ ಆಲ್ ನಾವು ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋಣ. ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ನಾವು ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋಗೋಣ. ಸೆಟ್ಟಿಂಗ್ಸ್ನಲ್ಲಿ ಹೋದಾದ್ಮೇಲೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ನಲ್ಲಿ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಯೂಸರ್ ಅಕೌಂಟ್ಸ್ ಅಂತ ಆಪ್ಷನ್ ಇರುತ್ತೆ. ಯೂಸರ್ ಅಕೌಂಟ್ಸ್ನಲ್ಲಿ ಕ್ಲಿಕ್ ಮಾಡಿ ನಾವು ಇಲ್ಲಿಂದ ಜಿಮೇಲ್ ಅಕೌಂಟ್ ಹಿಡಿದು ನಾವು ಕ್ರಿಯೇಟ್ ಮಾಡ್ತಿರೋದು ಜಿಮೇಲ್ ಅಕೌಂಟ್. ಫಸ್ಟ್ ಆಫ್ ಆಲ್ ನಾವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಮ್ಮ ಸೆಟ್ಟಿಂಗ್ಸ್ನಲ್ಲಿ ಹೋಗಿ, ಸೆಟ್ಟಿಂಗ್ಸ್ನಲ್ಲಿ ಹೋದಾದ್ಮೇಲೆ ನಮ್ಮ ಇಲ್ಲಿ ಆಪ್ಷನ್ ಇರುತ್ತೆ, ಒಂದು ಯೂಸರ್ ಆ್ಯಂಡ್ ಅಕೌಂಟ್ಸ್ ಅಂತ ಆಪ್ಷನ್ ಇರುತ್ತೆ. ಒಂದು ಆಪ್ಷನ್ ಇರುತ್ತೆ ನಿಮ್ಮ ಸೆಟ್ಟಿಂಗ್ಸ್ನಲ್ಲಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸಿಗುತ್ತೆ ಆ್ಯಡ್ ಅಕೌಂಟ್ ಅಂತ ಆಪ್ಷನ್ ಸಿಗುತ್ತೆ. ಅದರ್ವೈಸ್ ನೀವು ಡೈರೆಕ್ಟ್ ಆಗಿ ಆ್ಯಡ್ ಅಕೌಂಟ್ ಅಂತ ಆಪ್ಷನ್ ಕೂಡ ಸರ್ಚ್ ಮಾಡ್ಬೋದು ಅಥವಾ ಯೂಸರ್ ಅಕೌಂಟ್ ಅಂತ ಸರ್ಚ್ ಮಾಡಿ ನಿಮ್ಮ ಒಂದು ಸೆಟ್ಟಿಂಗ್ಸ್ನಲ್ಲಿ ಹೋದಾದ್ಮೇಲೆ. ಆ್ಯಡ್ ಅಕೌಂಟ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬರೋದು ಗೂಗಲ್ ಅಂತ ಆಪ್ಷನ್ ಬರುತ್ತೆ. ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಇಲ್ಲಿ ಚೆಕಿಂಗ್ ಆಗುತ್ತೆ ನೋಡಿ. ಇವಾಗ ಚೆಕ್ ಆಗ್ತಾ ಇದೆ. ಇಲ್ಲಿ ನಾನು ಇವಾಗ ಕ್ಲಿಕ್ ಮಾಡೀನಿ. ಇವಾಗ ಗೂಗಲ್ ಅಂತ ಆ್ಯಡ್ ಅಕೌಂಟ್ ಆಪ್ಷನ್ ಇದು ಮಾಡ್ತಾ ಇದ್ದಿರೋದು ಇವಾಗ. ನಾನು ಇವಾಗ ಕ್ರಿಯೇಟ್ ಇಲ್ಲಿ ಬರುತ್ತೆ. ಇದು ನೋಡಿ ಈ ಥರ ಒಂದು ಪೇಜ್ ಬಂದ್ಬಿಟ್ಟು ನೀವು ಸ್ಕ್ರೀನ್ ಮೇಲೆ ನೋಡಿ, ಒಂದು ಕ್ರಿಯೇಟ್ ಅಂತ ಒಂದು ಲಾಗಿನ್ ಅಂತ ಆಪ್ಷನ್ ಬರುತ್ತೆ. ನಮಗೆ ಲಾಗಿನ್ ಮಾಡೋದು ಬೇಕಾಗಿಲ್ಲ, ನಾವು ಕ್ರಿಯೇಟ್ ಮಾಡ್ತಾ ಇರೋದು ನ್ಯೂ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇರೋದು. ಇಲ್ಲಿ ಕ್ರಿಯೇಟ್ ಅಂತ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ನಾವು ಕ್ರಿಯೇಟ್ ಮಾಡೋಣ. ಇಲ್ಲೇನು ಇಡೋಣ ನಾವು ಹೆಸರು ಟೆಕ್ ಅಂತ ಇಡೋಣ. ಓಕೆ, ಟೆಕ್ ಅಂತ ಹೆಸರು ಇಡೋಣ. ಟೆಕ್ ಪಾರ್ಕ್. ಓಕೆ, ನಾವೇನು ಇಡೋಣ, ಟೆಕ್ ಪಾರ್ಕ್ ಕನ್ನಡ ಅಂತ ಇಡೋಣ. ಕನ್ನಡ ಅಂತ ಇಡೋಣ, ಟೆಕ್ ಪಾರ್ಕ್ ಕನ್ನಡ ಆ್ಯಂಡ್ ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ, ಡೇಟ್ ಆಫ್ ಬರ್ತ್ ನನ್ನ ಡೇಟ್ ಆಫ್ ಬರ್ತ್ ಇಟ್ಬಿಡ್ತೀನಿ ನಾನು ಇವಾಗ ಇಲ್ಲಿ. ನೋಡಿ ಇದು ನಮ್ಮ ಡೇಟ್ ಆಫ್ ಬರ್ತ್ ನಾವು ಇಡೋಣ. ಇದೆಲ್ಲ ಆಯಿತು. ಇವಾಗ ನೆಕ್ಸ್ಟ್ ಮಾಡೋಣ. ಇದೆಲ್ಲ ಆಯಿತು. ಟೆಕ್ ಪಾರ್ಕ್ ಕನ್ನಡ ಅಂತ ನಮ್ಮ ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು. ಟೆಕ್ ಪಾರ್ಕ್ ಕನ್ನಡ @gmail. ನಾವು ಪಾಸ್ವರ್ಡ್ ಇಡೋಣ ಇಲ್ಲಿ ಇಮೇಲ್ ಐ ಡಿಗೆ. ನಮ್ಮ ಇಮೇಲ್ ಐ ಡಿ ಎಲ್ಲ ರೆಡಿ ಐತಿ ಇವಾಗ. ಟೆಕ್ ಪಾರ್ಕ್ ಕನ್ನಡ. ಓಕೆ, ನಮ್ಮ ಇಮೇಲ್ ಐ ಡಿ ರೆಡಿ ಐತಿ ಇವಾಗ. ನೋಡಿ ಇಮೇಲ್ ಐ ಡಿ 2 ಸೆಕೆಂಡ್ನಲ್ಲಿ ರೆಡಿ ಆಯ್ತು ಇವಾಗ. ನೋಡಿ, ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಪರ್ಮನೆಂಟ್ ಯೂಟ್ಯೂಬ್ ಚಾನಲ್ಗೋಸ್ಕರ ನಿಮ್ಮ ಒಂದು ಪರ್ಮನೆಂಟ್ ನಂಬರ್ ಪ್ಲಸ್ ಜಿಮೇಲ್ ಐ ಡಿ ಇಂಪಾರ್ಟೆಂಟ್ ಇದೆ. ನಿಮ್ಮ ಇಮೇಲ್ ಐ ಡಿ ಇಂಪಾರ್ಟೆಂಟ್ ಇದೆ. ದ್ಯಾಟ್ಸ್ ವೈ ನಾನು ನಿಮಗೆ ಪೂರ್ತಿಯಾಗಿ ಇಮೇಲ್ ಅಕೌಂಟ್ ಹಿಡಿದು ನಿಮಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಹೇಗೆ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತಿರೋದು. ಬಿಕಾಸ್ ತುಂಬ ಜನರ ಹತ್ರ ಇಮೇಲ್ ಐ ಡಿ ಇರುತ್ತೆ, ಯೂಟ್ಯೂಬ್ ಇರುತ್ತೆ, ಬಟ್ ಒಂದಕ್ಕೊಂದು ಲಿಂಕ್ ಇರಲ್ಲ, ಮೊಬೈಲ್ ನಂಬರ್ ಇರಲ್ಲ,
ಇಮೇಲ್ ಐ ಡಿ ಸರಿಯಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿರೋದು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ನಮ್ಮ ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು ಇಲ್ಲಿ ಇವಾಗ ಟೆಕ್ ಪಾರ್ಕ್ ಇನ್ ಕನ್ನಡ. ಸೊ ಇವಾಗ ನಮ್ಮ ನೆಕ್ಸ್ಟ್ ಪ್ರೊಸೆಸ್ ಏನಿರೋದು ಯೂಟ್ಯೂಬ್ನಲ್ಲಿ ಹೋಗೋದು. ಸೊ ಇವಾಗ ನಾವು ಹೋಗೋಣ, ಯೂಟ್ಯೂಬ್ ಓಪನ್ ಮಾಡೋಣ, ಯೂಟ್ಯೂಬ್ ಆ್ಯಪ್ ಓಪನ್ ಮಾಡೋಣ. ನೋಡಿ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದಾದ್ಮೇಲೆ ಇವಾಗ ನಾನು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ತಿರೋದು ಇವಾಗ. ಸೊ ಇಲ್ಲಿ ಯೂಟ್ಯೂಬ್ ಆ್ಯಪ್ ಓಪನ್ ಆಯಿತು. ಯೂಟ್ಯೂಬ್ ಆ್ಯಪ್ ನಮ್ಮ ಹೊಸ ಚಾನಲ್ ಇವಾಗ ಬಂತೀನಿ ನೋಡಿ. ಇವಾಗ ನಾನು ಹೊಸ ಚಾನಲ್, ಹೊಸ ಇಮೇಲ್ ಐ ಡಿ ಮಾಡಿರೋದು, ಹೊಸ ಇಮೇಲ್ ಐ ಡಿ ಮಾಡಿರೋದು ಕ್ರಿಯೇಟ್. ಹೊಸ ಇಮೇಲ್ ಐ ಡಿ ಕ್ರಿಯೇಟ್ ಆದಮೇಲೆ ಸೊ ಈ ಥರ ನ್ಯೂ ಇಮೇಲ್ ಐ ಡಿ ಇದ್ದಿದ್ದು ಇವಾಗ ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ವಿಡಿಯೋಸ್ನ ಕಾಣ್ತಾ ಇಲ್ಲ ನಮಗೆ ಇವಾಗ. ಸೊ ಇಲ್ಲಿ ನಾವು ರೈಟ್ ಸೈಡ್ಗೆ ನಮ್ಮ ಒಂದು ಟಿ ಅಂತ ಕಾಣ್ತಾ ಇದೆ ನೋಡಿ, ಟಿ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿ ಕ್ರಿಯೇಟ್ ಚಾನೆಲ್ ಅಂತ ಆಪ್ಷನ್ ಇದೆ. ಸೊ ಕ್ರಿಯೇಟ್ ಚಾನೆಲ್ ಮೇಲೆ ನಾನು ಕ್ಲಿಕ್ ಮಾಡ್ತಿರೋದು, ಕ್ರಿಯೇಟ್ ಚಾನೆಲ್ ಅಂತ ಬಂತು. ಬಿಕಾಸ್ ಇದು ನ್ಯೂ ಇಮೇಲ್ ಐ ಡಿ ಪ್ಲಸ್ ನ್ಯೂ ಚಾನಲ್, ಹೊಸ ಇಮೇಲ್ ಐ ಡಿ ಪ್ಲಸ್ ಹೊಸ ಚಾನಲ್ ಇರೋದ ಕಾರಣ ನಾವಿವಾಗ ಇಲ್ಲಿ ಕ್ರಿಯೇಟ್ ಅಂತ ಮಾಡೋಣ. ಕ್ರಿಯೇಟ್ ಟೆಕ್ ಪಾರ್ಕ್ ಕನ್ನಡ, ಟೆಕ್ ಪಾರ್ಕ್ ಕನ್ನಡ, ಟೆಕ್ ಪಾರ್ಕ್ ಕನ್ನಡನೇ ಇಡೋಣ. ನಮ್ಮ ಚಾನಲ್ ಹೆಸರು ಟೆಕ್ ಪಾರ್ಕ್ ಕನ್ನಡ ಅಥವಾ ಟೆಕ್ ಇನ್ ಕನ್ನಡ. ಓಕೆ, ಟೆಕ್ ಪಾರ್ಕ್ ಕನ್ನಡ ಇಡೋಣ, ಟೆಕ್ ಪಾರ್ಕ್ ಕನ್ನಡ. ಸೊ ಓಕೆ, ಟೆಕ್ ಪಾರ್ಕ್ ಕನ್ನಡ. ಹ್ಯಾಂಡಲ್ ಕೂಡ ರೆಡಿ ಆಯಿತು ನಮ್ಮ ಹ್ಯಾಂಡಲ್ ಇಲ್ಲಿ, ಚಾನಲ್ ಹ್ಯಾಂಡಲ್ ಟೆಕ್ ಪಾರ್ಕ್ ಕನ್ನಡ. ಟೆಕ್ ಪಾರ್ಕ್ ಕನ್ನಡ ಸರಿಯಾಗಿರೋ ಹ್ಯಾಂಡಲ್. ನಮ್ಮ ಪ್ರೊಫೈಲ್ ಪಿಕ್ಚರ್ ಕೂಡ ನಾವು ಸೇವ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಆಮೇಲೆ ನಾವು ಸೇವ್ ಮಾಡ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ಕೆಳಗಡೆ ಕ್ರಿಯೇಟ್ ಚಾನಲ್ ಅಂತ ಕ್ರಿಯೇಟ್ ಆಯಿತು, ಟೆಕ್ ಪಾರ್ಕ್ ಕನ್ನಡ ಆ್ಯಂಡ್ ಹ್ಯಾಂಡಲ್ ರೆಡಿ ಆಯಿತು. ಸೊ ನೋಡಿ ನಮ್ಮ ಚಾನಲ್ ಕಂಪ್ಲೀಟ್ ಆಗಿ ಇವಾಗ ರೆಡಿ ಆಯಿತು. ಇಲ್ಲಿ ಬಂದಾದಮೇಲೆ ನೀವು ನೋಡಿ ನಮ್ಮ ಚಾನಲ್ ಇರುತ್ತೆ ಇವಾಗ. ಅಬೌಟ್ ದಿಸ್ ಚಾನಲ್ ಕ್ರಿಯೇಟ್ ಆಗಿರೋದು ಜಾಯಿನ್ಡ್ 3 ಆಗಸ್ಟ್ 2024. ಸೊ ನೆಕ್ಸ್ಟ್ ಪ್ರೊಸೆಸ್ ಇದೆ, ಇನ್ನೂ ನಮ್ಮ ತುಂಬಾ ಪ್ರೊಸೆಸ್ ಇಲ್ಲಿ ಪೆಂಡಿಂಗ್ ಇರೋದು. ನೋಡಿ ನಮ್ಮ ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು, ಆಲ್ಮೋಸ್ಟ್ 3 to 4 to 5 minutes ಆಗ್ತಾ ಇರೋದು. 5 minutes ನಮ್ಮ ಪೂರ್ತಿಯಾಗಿ ಚಾನಲ್ ಕ್ರಿಯೇಟ್ ಆಗೋಯ್ತು. ಸೊ ಇವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ ಏನಿರೋದಪ್ಪ ಅಂದರೆ ನಮ್ಮ ಚಾನಲ್ ಕ್ಯಾಟಗರಿ, ಚಾನಲ್ ಲ್ಯಾಂಗ್ವೇಜ್, ಚಾನಲ್ ಟೈಟಲ್ ಇದೆಲ್ಲ ಸೆಟ್ ಮಾಡೋದು. ಇವಾಗ ನಾವು ಸೆಟ್ ಮಾಡೋಣ ಪೂರ್ತಿಯಾಗಿ. ಇವಾಗ ನಾವು ಹೋಗಬೇಕು ಕ್ರೋಮ್ನಲ್ಲಿ ಯಾಕೆ ಹೋಗ್ಬೇಕಂದ್ರೆ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ಇವಾಗ ನಾವು ಕ್ರೋಮ್ನಲ್ಲಿ ಬರೋಣ. ಕ್ರೋಮ್ನಲ್ಲಿ ಬಂದಾದಮೇಲೆ ನಮ್ಮ ಚಾನಲ್ ಲಾಗಿನ್ ಮಾಡ್ಕೊಳ್ಳೋಣ. ಅಲ್ಲಿ ನಿಮ್ಮ ಇಮೇಲ್ ಐ ಡಿಯಿಂದ ಡೈರೆಕ್ಟಾಗಿ ನೀವು ಚಾನಲ್ ಲಾಗಿನ್ ಮಾಡ್ಬೋದು. ನೋಡಿ ಇವಾಗ ಟೆಕ್ ಪಾರ್ಕ್ ಕನ್ನಡನಲ್ಲಿ ನಾನು ಇವಾಗ ಇಲ್ಲಿ ಲಾಗಿನ್ ಆಗಿರೋದು. ಸೊ ಇಲ್ಲಿ ಬಂದ ಮೇಲೆ ನಮ್ಮ ಒಂದು ಡೆಸ್ಕ್ಟಾಪ್ ಮೋಡ್ನಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಿಮ್ಮ ಏನು ಚಾನಲ್ ಇರುತ್ತಲ್ಲ ಯೂಟ್ಯೂಬ್ ಕ್ರೋಮ್ ಬ್ರೌಸರ್ನಲ್ಲಿ. ಸೊ 1 second, ಕ್ರೋಮ್ ಬ್ರೌಸರ್ನಲ್ಲಿ ನಾವು ಲಾಗಿನ್ ಮಾಡೋಣ. ಸೊ ಇಲ್ಲಿ ಬಂದಾದಮೇಲೆ ಇಲ್ಲಿ ಅಕೌಂಟ್ ಸ್ವಿಚ್ ಮಾಡೋಣ, ಟೆಕ್ ಇನ್ ಕನ್ನಡ, ಟೆಕ್ ಪಾರ್ಕ್ ಇನ್ ಕನ್ನಡ ಇದೆಲ್ಲ. ಸೊ ಈ ಒಂದು ಅಕೌಂಟ್ನಿಂದ ನಾವು ಯೂಟ್ಯೂಬ್ನ ಲಾಗಿನ್ ಮಾಡೋಣ. ಕ್ರೋಮ್ ಬ್ರೌಸರ್ನಲ್ಲಿ ಡೆಸ್ಕ್ಟಾಪ್ ಮೋಡ್ನಲ್ಲಿ ಯೂಟ್ಯೂಬ್ನ ಲಾಗಿನ್ ಮಾಡೋಣ. ಸೊ ಇಲ್ಲಿ ನೋಡಿ ಯೂಟ್ಯೂಬ್ ಪೇಜ್ ಓಪನ್ ಆಯಿತು ಇವಾಗ. ಸೊ ಇಲ್ಲಿ ಅದೇ ರೀತಿ ಯೂಟ್ಯೂಬ್ ಸ್ಟುಡಿಯೋ ಅಂತ ರೈಟ್ ಸೈಡ್ಗೆ ನಿಮ್ಮ ಟಿ ಅಂತ, ಇವಾಗ ನಾನು ಟೆಕ್ ಪಾರ್ಕ್ ಇದೆ, ಸೊ ಟಿ ಅಂತ ಲೆಟರ್ ಬರ್ತಾರೆ. ಟಿ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ಬರುತ್ತೆ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಂತ ಬರುತ್ತೆ. ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡೋಣ. ಸೊ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದಕ್ಕೆ ಕ್ಲೋಸ್ ಮಾಡೋಣ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆದಮೇಲೆ ಕೆಳಗಡೆ ಲೆಫ್ಟ್ ಸೈಡ್ಗೆ ನಿಮ್ಮ ಒಂದು ಮೊಬೈಲ್ ಲೆಫ್ಟ್ ಹ್ಯಾಂಡ್ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ಸೊ ಇವಾಗ ಲೆಫ್ಟ್ ಸೈಡ್ಗೆ ಸೆಟ್ಟಿಂಗ್ ಅಂತ ಆಪ್ಷನ್ ಇರುತ್ತೆ. ಸೊ ನೋಡಿ ಇಲ್ಲಿ ಸೆಟ್ಟಿಂಗ್ ಅಂತ ಮೇಲ್ಗಡೆ ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡೋದಾದ್ಮೇಲೆ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಪೇಜ್ ಓಪನ್ ಆಗುತ್ತೆ. ಜನರಲ್, ಆ ಪೇಜ್ ಮೇಲೆ ನಿಮಗೆ ಆಪ್ಷನ್ ಬರುತ್ತೆ ಜನರಲ್, ಚಾನಲ್, ಅಪ್ಲೋಡ್ ಡಿಫಾಲ್ಟ್ಸ್, ಪರ್ಮಿಷನ್, ಕಮ್ಯುನಿಟಿ ಆ್ಯಂಡ್ ಕ್ರಿಯೇಟರ್, ಡೆಮೋಗ್ರಾಫಿಕ್ಸ್. ಓಕೆ, ಸೊ ಇದೆಲ್ಲ ಆಪ್ಷನ್ಸ್ ಬರುತ್ತೆ ನಿಮಗೆ ಇಲ್ಲಿ. ಸೊ ಜನರಲ್ನಲ್ಲಿ ನಿಮ್ಮ ಕರೆನ್ಸಿ ಯಾವುದಿದೆ, ಕರೆನ್ಸಿ USD ಡಾಲರ್ಸ್ ಇರಲಿ. ಇಂಪಾರ್ಟೆಂಟ್ ಥಿಂಗ್, ಚಾನಲ್ ಏನಿರ್ತಲ್ಲ, ಫಸ್ಟ್ ಆಫ್ ಆಲ್ ಚಾನಲ್ ಮೇಲೆ ಕ್ಲಿಕ್ ಆದಮೇಲೆ ನಿಮಗೆ ಆಪ್ಷನ್ ಬರುತ್ತೆ ಕಂಟ್ರಿ ರೆಸಿಡೆಂಟ್ ಅಂತ ಸೆಲೆಕ್ಟ್ ಮಾಡಿ. ಕಂಟ್ರಿ ರೆಸಿಡೆಂಟ್ ಮೇಲೆ ನಾವು ಯಾವ ಕಂಟ್ರಿಯಲ್ಲಿ ಇರೋದು, ನಾವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇಂಡಿಯಾ ಆದಮೇಲೆ ನಾವು ಇಲ್ಲಿ ಅಡ್ವಾನ್ಸ್ ಆಪ್ಷನಲ್ಲಿ ಏನಿದೆ, ಸೊ ಇದೆಲ್ಲ ಚಾನಲ್, ಡು ಯು ವಾಂಟ್ ಟು ಸೆಟ್ ದಿಸ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್. ನಮಗೆ ಕಿಡ್ಸ್ ರಿಲೇಟೆಡ್ ಕಂಟೆಂಟ್ ಅಪ್ಲೋಡ್ ಮಾಡೋದಿಲ್ಲ. ನೀವು ಒಂದು ವೇಳೆ ಕಿಡ್ಸ್ ರಿಲೇಟೆಡ್ ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇದ್ದರೆ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಎಸ್ ಸೆಟ್ ದಿಸ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಿ. ಅದರ್ವೈಸ್ ನಿಮಗೆ ಎವ್ರಿ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಿರುವಾಗ ಒಂದು ಆಪ್ಷನ್ ಸೆಲೆಕ್ಟ್ ಮಾಡೋದಿದ್ರೆ, ಈ ವಿಡಿಯೋ ರಿಲೇಟೇಬಲ್ ಟು ಯಾರಿಗೆ ಅಂತ ಸೆಲೆಕ್ಟ್ ಮಾಡೋದಿದ್ರೆ ನೀವು ಎಸ್ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವ್ರಿ ವಿಡಿಯೋ ಅಂತ ಸೆಲೆಕ್ಟ್ ಮಾಡಿ. ಅದರ್ವೈಸ್ ಪರ್ಟಿಕ್ಯುಲರ್ ಆಗಿ ನೀವು 18+ ಅಥವಾ ಅಬವ್, ನಾರ್ಮಲಿ ಯಾವುದೇ ಒಂದು ಯಾರೇ ಇರಲಿ ನೋಡಲಿ ಅಂತ ಇದ್ದರೆ ನೀವು ನೋ ಅಂತ ಸೆಲೆಕ್ಟ್ ಮಾಡಿ, ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ. ದೆನ್ ಅದಾದಮೇಲೆ ಕೆಳಗಡೆ ಎಲ್ಲ ನೋಡಿ ಇದೆಲ್ಲ ಓಕೆ ಆಗುತ್ತೆ. ದೆನ್ ಇದ್ರ ಮೇಲೆ ಫೀಚರ್ ಎಬಿಲಿಟಿ ಅಂತ ಇರುತ್ತೆ. ಫೀಚರ್ಸ್ ಎಬಿಲಿಟಿ, ಈ ಚಾನಲ್ಗೆ ಏನೇನು ಫೀಚರ್ ಎಕ್ಸೆಸಿಬಲ್ ಇದೆ ನೋಡಿ. ಇವಾಗ ಈ ಚಾನಲ್ನ ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂದರೆ ಯೂಟ್ಯೂಬ್ ಅಪ್ಲೋಡ್ ಇವೆಲ್ಲ ಫೀಚರ್ಸ್ ಅವೈಲೇಬಲ್ ಇದೆ. ಬಟ್
ಕೆಲವೊಂದು ರೆಸ್ಟ್ರಿಕ್ಷನ್ ಇರುತ್ತೆ ನಮ್ಮ ಮೊಬೈಲ್ ನಂಬರ್ ವೆರಿಫೈ ಮಾಡ್ಕೊಳ್ಳೋ ತನಕ. ಸೊ ನಾವು ಇವಾಗ ಇಲ್ಲಿ ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕೆಳಗಡೆ ಏನಿದೆ ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂದರೆ ನೋಡಿ, ವಿಡಿಯೋಸ್ ಲಾಂಗರ್ ದೆನ್ 15 ಮಿನಿಟ್ಸ್, 15 ನಿಮಿಷಕ್ಕಿಂತ ಹೆಚ್ಚಾಗಿರೋ ವಿಡಿಯೋಸ್ನ ನಾವು ಅಪ್ಲೋಡ್ ಮಾಡೋಕ್ಕೋಸ್ಕರ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಒಂದು ಆಪ್ಷನ್ ಆಕ್ಟಿವೇಟ್ ಮಾಡೋಕ್ಕೋಸ್ಕರ ವೆರಿಫೈ ಮೊಬೈಲ್ ನಂಬರ್ ಅಂತ ಕ್ಲಿಕ್ ಮಾಡಿ. ವೆರಿಫೈ ಮೊಬೈಲ್ ನಂಬರ್ ಕ್ಲಿಕ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಮೊಬೈಲ್ ನಂಬರ್ನ ಎಂಟರ್ ಮಾಡೋಣ. ಇವಾಗ ವೆರಿಫೈ ಮಾಡ್ತಿರೋದು ಇವಾಗ ವೆರಿಫೈ ಆಯಿತು. ಸೊ ಈ ಒಂದು ವೆರಿಫಿಕೇಶನ್ ಮಾಡಿದ್ರೆ ನಾವು 15 ಮಿನಿಟ್ಸ್ಗಿಂತ ಅಂದರೆ 15 ನಿಮಿಷಕ್ಕಿಂತ ಹೆಚ್ಚಾಗಿರೋ ಒಂದು ವಿಡಿಯೋನ 15 ನಿಮಿಷಕ್ಕಿಂತ ಹೆಚ್ಚಾಗಿರೋ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಅದರ್ವೈಸ್ 15 ಮಿನಿಟ್ಸ್ ಅಂತ ತಿಳ್ಕೊಳ್ಳಿ. 15 ಮಿನಿಟ್ಸ್ ತನಕ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ನಮ್ಮ ಒಂದು ಮೊಬೈಲ್ ವೆರಿಫಿಕೇಶನ್ ಆಯಿತು. ಸೊ ಇದು ಒಂದು ಕಂಪ್ಲೀಟ್ ಪ್ರೊಸೆಸ್ 50% ಆಯ್ತು ಅಂತ ತಿಳ್ಕೊಳ್ಳಿ, 80% ಆಯ್ತು ಅಂತ ತಿಳ್ಕೊಳ್ಳಿ. ಇವಾಗ ಸೊ ಇನ್ನೊಂದು ಆಪ್ಷನ್ ಇರುತ್ತೆ ಇಲ್ಲಿ. ಮತ್ತೊಮ್ಮೆ ನಾವು ಹೋಗೋಣ ಸ್ಟುಡಿಯೋನಲ್ಲಿ. ಇದು ವೆರಿಫೈ ಆಯಿತು ಮೊಬೈಲ್ ನಂಬರ್. ಇವಾಗ ಇನ್ನೊಮ್ಮೆ ಸ್ಟುಡಿಯೋನಲ್ಲಿ ಬರೋಣ. ಇವಾಗ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಬರೋಣ. ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಬಂದಾಗ ಕೆಳಗಡೆ ಮತ್ತೊಮ್ಮೆ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಕೆಲವೊಂದು ಆಪ್ಷನ್ ಇರುತ್ತೆ, ಆ ಆಪ್ಷನ್ಸ್ನ ಆಕ್ಟಿವೇಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಸೆಟ್ಟಿಂಗ್ಸ್ನಲ್ಲಿ ಬಂದಾದಮೇಲೆ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಕ್ಯಾಟಗರಿ ಇರುತ್ತೆ ಆಪ್ಷನ್. ಸೊ ಇವಾಗ ಇಲ್ಲಿ ನಾವು ವಿಸಿಬಿಲಿಟಿ ಅಂತ ಪಬ್ಲಿಕ್ನ ಸೆಟ್ ಮಾಡೋಣ. ಅದೇ ರೀತಿ ಅಡ್ವಾನ್ಸ್ನಲ್ಲಿ ಹೋಗೋಣ. ಅಡ್ವಾನ್ಸ್ನಲ್ಲಿ ಹೋದಾದ್ಮೇಲೆ ಸೊ ಮತ್ತೊಂದು ಆಪ್ಷನ್ ಬರುತ್ತೆ, ಇಲ್ಲಿ ಕ್ಯಾಟಗರಿ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು ನಮ್ಮ ಕ್ಯಾಟಗರಿ ಏನಿದೆ, ನಮ್ಮ ಚಾನಲ್ ಕ್ಯಾಟಗರಿ. ನೀವು ಒಂದು ವೇಳೆ ಸಿಂಗಿಂಗ್ ಮಾಡ್ತಿದ್ರೆ ಮ್ಯೂಸಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಒಂದು ಕ್ಯಾಟಗರಿ ಇದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸೆಲೆಕ್ಟ್ ಮಾಡ್ಬೋಣ. ಅದೇ ರೀತಿ ಸೆಲೆಕ್ಟ್ ಮಾಡೋಣ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅದೇ ರೀತಿ ವಿಡಿಯೋ ಲ್ಯಾಂಗ್ವೇಜ್ ಯಾವುದಿದೆ, ನಮ್ಮ ವಿಡಿಯೋ ಲ್ಯಾಂಗ್ವೇಜ್ ಯಾವ ಇದಿರೋದು, ನಾವು ಮಾಡ್ತಿರೋದು ಕನ್ನಡ ಲ್ಯಾಂಗ್ವೇಜ್ನಲ್ಲಿ, ನಮ್ಮ ಒಂದು ಕನ್ನಡ ಲ್ಯಾಂಗ್ವೇಜ್. ಸೊ ನಾವು ಮಾಡ್ತಿರೋದು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಸೆಟ್ ಮಾಡೋಣ, ಕನ್ನಡ ಲ್ಯಾಂಗ್ವೇಜ್ ಅಂತ. ಇಲ್ಲಿ ನಾವು ಸೆಟ್ ಮಾಡ್ತಿರೋದು ಇದು ಯಾವ್ದು ಲ್ಯಾಂಗ್ವೇಜ್ ಆಯಿತು, ಕಾಶ್ಮೀರಿ ಲ್ಯಾಂಗ್ವೇಜ್. ಒಂದು ನಾವು ಕನ್ನಡ ಸೆಟ್ ಮಾಡೋಣ. ನಮ್ಮ ಒಂದು ಲ್ಯಾಂಗ್ವೇಜ್ ಆಯಿತು. ಇವಾಗ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಸೆಟ್ ಮಾಡೋಣ. ಓಕೆ, ನಮ್ಮ ಡಿಸ್ಕ್ರಿಪ್ಷನ್ ಟೈಟಲ್ ಯಾವ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ, ಟೈಟಲ್ ನಾವು ಇಡೋಣ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಟೈಟಲ್ ಇಡೋದು ನಾವು. ಸೊ ಕನ್ನಡ ಮಾಡ್ಕೊಳ್ಳೋಣ. ಇವಾಗ ಹೇಗಾಯಿತು, ಪೂರ್ತಿಯಾಗಿ ಸೆಟ್ಟಿಂಗ್ ಆಯಿತು. ಸೊ ಇವಾಗ ಇಲ್ಲಿ ನಾವು ಸೇವ್ ಮಾಡೋಣ. ಸೊ ಇಲ್ಲಿ ನಮ್ಮ ಆಪ್ಷನ್ ಸೇವ್ ಆಯಿತು. ಇದು ಫೈನಲ್ ಆಗಿ ನಮ್ಮ ಒಂದು ಚಾನಲ್ ರೆಡಿ ಆಯಿತು. ಸೊ ಇಲ್ಲಿಂದ ನಮ್ಮ ಚಾನಲ್ನ ಸೆಟ್ಟಿಂಗ್ ಕಂಪ್ಲೀಟ್ ಆಯಿತು ಇಲ್ಲಿಂದ. ಸೊ ಇವಾಗ ಇಲ್ಲಿ ನೋಡಿದರೆ ಈ ಥರ ಒಂದು ನಮ್ಮ ಚಾನಲ್ ಕಾಣುತ್ತೆ, ಪರ್ಫೆಕ್ಟ್ ಆಗಿರೋ ಚಾನಲ್ ಒಂದು ಕಾಣುತ್ತೆ. ಸೊ ನೋಡಿ, ಕ್ರಿಯೇಟ್ ಚಾನಲ್ ಆಯ್ತಾ, ಮತ್ತೊಂದು ಚಾನಲ್ ಕೂಡ ಕ್ರಿಯೇಟ್ ಮಾಡ್ಬೋದು ನೀವು. ಇದಾದಮೇಲೆ ಇನ್ನೊಂದು ಚಾನಲ್ ಕೂಡ ಈ ಒಂದು ಚಾನಲ್ ಮೇಲೆ ಕ್ರಿಯೇಟ್ ಮಾಡ್ಬೋದು. ಸೊ ನೋಡಿ, ಈ ಥರ ಒಂದು ಆಪ್ಷನ್, ಈ ಥರ ಒಂದು ಸೆಟ್ಟಿಂಗ್ ಇರುತ್ತೆ ನಿಮಗೆ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ. ಸೊ ಈ ಒಂದು ಸೆಟ್ಟಿಂಗ್ಸ್ನ ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಚಾನಲ್ ವೀಡಿಯೋಸ್ನ ಪರ್ಫೆಕ್ಟಾಗಿ ರೀಚ್ ಆಗುತ್ತೆ, ಪರ್ಫೆಕ್ಟಾಗಿ ಟ್ರೆಂಡ್ ಆಗುತ್ತೆ. ಆ್ಯಂಡ್ ಕ್ಯಾಟಗರಿ ಎಲ್ಲ ಸೆಟ್ ಮಾಡಿದರೆ ಪರ್ಟಿಕ್ಯುಲರ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ಸೊ ನೀವು ಒಂದು ವೇಳೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡಿ, ಸ್ಟಾರ್ಟ್ ಮಾಡಿ. ಅದೇ ರೀತಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ನೀವು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿ. ಯಾವ ಪ್ರೊಸೆಸ್ ಹೇಳಿನಿಲ್ಲ ಆ ಪ್ರೊಸೆಸ್ಗೆ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿ. ಆ್ಯಂಡ್ ಇಮೇಲ್ ಐ ಡಿ ಮೇಲೆ ನಿಮ್ಮ ಒಂದು ನಂಬರ್ ರಿಜಿಸ್ಟರ್ ಮಾಡಿ. ನಂಬರ್ ಯಾವ ರೀತಿ ರಿಜಿಸ್ಟರ್ ಮಾಡ್ಬೋದು ಅಂತ ಅದು ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ. ಈ ವಿಡಿಯೋ ಒಂದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.